ನನ್ನ ಪ್ರೀತಿಯ ಕರ್ನಾಟಕ ಜನತೆ ಶೋಭಾ ಮುಂಜಾನೆ. ಹೇ ಗೈಸ್, ಗುಡ್ ಮಾರ್ನಿಂಗ್, ವೆಲ್ಕಮ್ ಟು ಮೈ ನ್ಯೂ ಲಾಗ್. ನಾನು ಚೆನ್ನಾಗಿದ್ದೀನಿ, ನೀವೆಲ್ಲರೂ ಚೆನ್ನಾಗಿದ್ರೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಹಾಗಿದ್ರೆ ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡೋಣ. ಇವತ್ತು ಬೆಳಗ್ಗೆ ಬೇಗನೆ ಇದ್ದೆ. ಬೆಳಗಿನ ಪ್ರತಿನಿತ್ಯದ ಎಲ್ಲ ಕಾರ್ಯಕ್ರಮಗಳನ್ನೆಲ್ಲ ಮುಗಿಸ್ಬಿಟ್ರೆ ಜಸ್ಟ್ ನಾವು ಫ್ರೆಶ್ ಅಪ್ ಆಗಿ ಆನ್ ದಿ ವೇ ಟು ದ ಬಜರಂಗಿ ದೇವಸ್ಥಾನ ಇದ್ದೇವೆ. ಇವತ್ತು ಶನಿವಾರ ಇರೋದ್ರಿಂದ ಬಜರಂಗಿ ಸ್ವಲ್ಪ ಮಾತಾಡ್ಸ್ಕೊಂಬರೋಣ್ರಿ. ಹಾಗಿದ್ರೆ ಹೊಡೋಣ, ನಾನು ನಿಮಗೆ ದೇವಸ್ಥಾನದಲ್ಲಿ ಕನೆಕ್ಟ್ ಆಗ್ತೇನೆ. ಜಸ್ಟ್ ನಾವು ದೇವಸ್ಥಾನಕ್ಕೆ ಬಂದೈತ್ರಿ. ಬಜರಂಗಿ ಅವರಿಗೆ ಭೇಟಿಯಾಗಕ್ಕೆ ನಮಸ್ಕರಿಸಿ ನಮ್ಮ ಪ್ರಯಾಣನ ನಾವು ಮನೆ ಕಡೆ ಬೆಳೆಸ್ತಿದ್ದೇವೆ. ಹಾಗಿದ್ರೆ ನಾನು ನಿಮ್ಗೆ ಮನೆ ರೀಚ್ ಆದ್ಮೇಲೆ ಕನೆಕ್ಟ್ ಆಗ್ತೇನೆ. ಜಸ್ಟ್ ನಾವು ದೇವಸ್ಥಾನದಿಂದ ಬಂದೈತ್ರಿ. ಹೇಮಾ, ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ಏನು ನಡೆಸಿರಿ? ಚಿನ್ನಪ್ಪಂದ ಏನಾದ್ರು ಮಾಡಿಸಿರಲ್ಲ ಸೇವೆ? ನಾಷ್ಟಾ ರೆಡಿ. ನಾಷ್ಟ ರೆಡಿ ಆಗಿದೆ. ಏನಮ್ಮ ನಾಷ್ಟ ಇವತ್ತು ನಾಷ್ಟಾ ಇಡ್ಲಿ ಸಾಂಬಾರ್. ಓಕೆ, ಫಸ್ಟ್ ಬ್ಯಾಟಿಂಗ್ ಚಿನ್ನಪ್ಪಂದನ. ಓಕೆ ಅಮ್ಮ, ನಮಗೆ ನಿಮಗೂ. ಓಕೆ, ಇಡ್ಲಿ ಸಾಂಬಾರು ಮಾಡಿದ್ದಾರೆ ಮನೇಲಿ ಇವತ್ತು. ಆಲ್ಮೋಸ್ಟ್ ಎಲ್ಲ ರೆಡಿ ಆಗಿದೆ. ನಾವು ಇವಾಗ ಸ್ಟಾರ್ಟ್ ಮಾಡೋಣ. ಫ್ರೆಂಡಿಗೆ ಕೆಲವೊಂದು ಇಮೇಜಸ್ ಬೇಕಂತ ಕೊಲಾಬ್ರೇಷನ್ ಮಾಡಿದ್ವಿ. ತಮ್ನೇಲ್ ಕ್ರಿಯೇಟ್ ಮಾಡ್ತಿದ್ದಾರಂತ, ಕಳಿಸ್ರಿ ಅಂತ ಫೋನ್ ಮಾಡಿದರೆ ಕಳಿಸ್ಬಿಡೋಣ ಇವಾಗ ಪಟ ಪಟ ಪಟ. ವಾಟ್ಸಪ್, ವ್ಯಾಬ್, ಗೂಗಲ್. ಓಕೆ, ಲಿಂಕ್ ಡಿವೈಸ್. ಓಕೆ, ಲಿಂಕ್ ಡಿವೈಸ್. ಓಕೆ, ಎಸ್, ಲಿಂಕ್ ಆಯ್ದೆ. ಪಟ 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 ಫೋಟೋ ಕಳಿಸ್ಬಿಡೋಣ ಇವಾಗ. ಫೋಟೋಸ್ ಎಲ್ಲ ಕಳಿಸಿ ಹೇಗಿದ್ದಾರೆ? ಇವಾಗ ಜಸ್ಟ್ ಒಂದು ವೈಫೈ ಕನೆಕ್ಟ್ ಆಯ್ತು ಅನಿಸುತ್ತೆ. ಬಾಬಾ ಬಾಬಾ ಬಾಬಾ, ಸಿಕ್ಕಾಪಟ್ಟೆ ಮೆಸೇಜ್ ಬಂದ್ಬಿಟ್ಟಿದ್ದಾವೆ. ಪರ್ಫೆಕ್ಟ್. ಬ್ರೇಕ್ಫಾಸ್ಟ್ ಮಾಡೋಕೆ ಕರಿತಿದ್ದಾರೆ. ಬ್ರೇಕ್ಫಾಸ್ಟ್ ಮಾಡ್ಕೊಂಬರೋಣ. ಆಲ್ರೆಡಿ ಪ್ಲೇಟ್ ಮರಡಿಬೇಕು, ಹಚ್ಚಿಟ್ಟಿದ್ರು. ಅವರು ಅರ್ಜೆಂಟ್ ಇದೆ ಅಂತ ಫೋನ್ ಮಾಡಿದ್ರು, ಅದಕ್ಕೋಸ್ಕರ ಬಂದ್ವಿ ನಾವು. ಏನು ಚಿನ್ನಪ್ಪ ಮುಗಿದಿಲ್ಲಲ್ಲ ಇನ್ನನಿಂದ? ಇನ್ನ ಅಪ್ಪಾಜಿ ನಾಷ್ಟಾ ಮಾಡಕತ್ತೀವ್ರಿ ಅಂತೇಳ. ನಮ್ದು ಪ್ಲೇಟ್ ರೆಡಿ ಇದ್ದಾರೆ, ಸ್ಟಾರ್ಟ್ ಮಾಡೋಣ ಇವಾಗ. ಯಸ್, ಜಸ್ಟ್ ನಮ್ದು ಬ್ರೇಕ್ಫಾಸ್ಟ್ ಆಯ್ತು ರೀ. ಹೊರಡೋಕೆ ನಾವು ಇವಾಗ ಬ್ಯಾಗನ್ನ ರೆಡಿ ಮಾಡ್ಕೊಳ್ಳೋಣ್ರಿ. ನಮ್ಮ ಬ್ಯಾಗೆಲ್ಲ ರೆಡಿ ಮಾಡ್ಕೊಂಡಾಯ್ತು ರೀ. ನಾವು ರೆಡಿ ಆಗೈತಾ? ಏನು ಹೊಡೋ ಸಮಯ ಹೊಡೋಣ. ನಾನು ನಿಮಗೆ ದಾವಡ್ ರೀಚ್ ಆದ್ಮೇಲೆ ಕನೆಕ್ಟ್ ಆಗ್ತೀನಿ. ಜಸ್ಟ್ ನಾವು ದಾವಡ್ನ ರೀಚ್ ಆದರೆ ನಮ್ಮ ಕ್ಯಾಮರಾಮನ್ಗೋಸ್ಕರ ವೇಟ್ ಮಾಡುತ್ತೀವಿ. ಫೋನೇ ರಿಸೀವ್ ಮಾಡ್ತಿಲ್ಲ ಗುರು. ಫೈನಲಿ ನಮ್ಮ ಕ್ಯಾಮ್ರಾಮನ್ ಬಂದರೆ ನಾವು ಇಲ್ಲಿಂದ ಹೊರಡ್ತಿದ್ದೇವೆ. ನಮ್ಮ ಲೊಕೇಶನ್ ರೀಚ್ ಆಗೋದು ಇನ್ನೊಂದು 40 ಮಿನಿಟ್ಸ್ ಆಕೈತಿ. ಇಲ್ಲಿಂದ ನಾವು 25 ಕಿಲೋಮೀಟರ್ ಜರ್ನಿ ಮಾಡಬೇಕಾ. ನಾನು ನಿಮಗೆ ಲೊಕೇಶನ್ ರೀಚ್ ಆದ್ಮೇಲೆ ಕನೆಕ್ಟ್ ಆಗ್ತೇನೆ. ಜಸ್ಟ್ ನಾವು ಆ ಲೊಕೇಶನ್ನ ರೀಚ್ ಆದಿವ್ರಿ. ಇವಾಗ ಇಂಟರ್ವ್ಯೂ ಪ್ರೊಸೆಸ್ ಸ್ಟಾರ್ಟ್ ಆಗ್ತೈತಿ. ನಮಸ್ಕಾರ ವೀಕ್ಷಕರೇ, ನಾವಿವತ್ತು ನಮ್ಮ ಧಾರವಾಡದಲ್ಲಿರುವ ಹಂದಿ ತಳಿ ಸಂಶೋಧನಾ ಸಂಸ್ಥೆಯಲ್ಲಿದ್ದೇವೆ. ಇದು ಬಂದ್ಬಿಟ್ಟು ಎಕ್ಸಾಕ್ಟ್ ಲೊಕೇಶನ್ ತೆಗೂರಲ್ಲಿ ಬರ್ತೈತಿ. ಇವಾಗ ನಮ್ಮ ಜೊತೆ ಇದ್ರದ್ದು ಈ ಸಂಸ್ಥೆಯ ಉಪನಿರ್ದೇಶಕರಾದಂಥ ಡಾಕ್ಟರ್ ಎಮ್ ಎನ್ ಪಾಟೀಲ್ ಅವರು ಇದ್ದಾರೆ. ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ. ಸರ್, ತಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ಸರ್ ನಮಸ್ತೆ. ನಮಸ್ಕಾರ ಸರ್, ಇವಾಗ ಈ ಸಂಸ್ಥೆ ನೀವು ಉಪನಿರ್ದೇಶಕರಾಗಿದ್ದೀರಿ ಸರ್. ಈ ಸಂಸ್ಥೆ ಬಗ್ಗೆ ಸ್ವಲ್ಪ ನಮ್ಮ ವೀಕ್ಷಕರಿಗೆ ಕಿರು ಪರಿಚಯ ಮಾಡಿಕೊಡ್ಬೋದು? ಇದು ನಮ್ಮ ಎಮ್ಮೆ ತಳಿ ಸಂವರ್ಧನಾ ಕೇಂದ್ರ ತೇಗೂರು 1910ರಲ್ಲಿ ಪ್ರಾರಂಭವಾಗಿದೆ. ಇದು ಒಟ್ಟಾರೆಯಾಗಿ ಇದರ ಭೂಮಿ 426 ಎಕರೆ ಇದೆ. ಇದರಲ್ಲಿ ಒಂದು 80.5 ಎಕರೆಯನ್ನು IGFRI ಅಂತೇಳಿ ಒಂದು ಸಂಸ್ಥೆಗೆ ಕೊಟ್ಟಿದ್ದೆವು. ಅವರಲ್ಲೇ ಮೇವು
ಉತ್ಪಾದನೆಗಾಗಿನ ಆ ಒಂದು 80 ಎಕರೆ ತೊಗೊಂಡಿದ್ದಾರೆ. ಅಲ್ಲೆಲ್ಲ ವಿವಿಧ ತಳಿಯ ಮೇವಿನ ಇದು ಉತ್ಪಾದನೆ ಮಾಡ್ತಾರೆ. ಅವ್ರು ನಮಗೂ ಕೊಡ್ತಾರೆ, ಮತ್ತು ಯಾರಿಗೆ ಬೇಕು ಅವ್ರಿಗೆ ಕೊಡ್ತಾರೆ ಅವರು. ಉಳಿದಂತೆ 326 ಎಕರೆ ಜಮೀನಿನಲ್ಲಿ ನಾವು ನಮ್ಮಲ್ಲಿ ಒಂದು 90 ಎಮ್ಮೆಗಳಿದ್ದಾವೆ, ಒಂದು 77 ಕೃಷ್ಣವೇಲಿ ಆಕಳುಗಳಿದ್ದಾವೆ. ಈ ಎಮ್ಮೆಗಳನ್ನು ಯಾಕೆ ನಾವು ಇಲ್ಲಿ ಎಮ್ಮೆ ತಳಿ ಸಂವರ್ಧನಾ ಕೇಂದ್ರ, ಇದು ಮೂಲ ಉದ್ದೇಶ ಏನಪ್ಪ ಅಂತಂದ್ರೆ ಗಂಡು ಕರುಗಳನ್ನು ಅಥವಾ ಗಂಡು ಕೋಣಗಳನ್ನು ತಯಾರು ಮಾಡೋದು. ಸೊ ಅವನು ತಯಾರು ಮಾಡಿ ಅಲ್ಲಿ ಅಂದರೆ 2 ತಳಿ ಅದಾವೆ, ಒಂದು ಮುರ್ರಾ ಇದೆ, ಒಂದು ಸುರ್ತಿ ಇದೆ. ಮುರ್ರಾದ್ದು ಕೋಣಗಳನ್ನು ನಾವು ಇಲ್ಲಿ ವೀರ ಸಂಕಲನ ಕೇಂದ್ರ ಧಾರವಾಡ ಅಲ್ಲಿಗೆ ನಾವು ಕೊಡ್ತೇವೆ. ಅವರು ನಮ್ಮಲ್ಲಿ ಬಂದು ತೊಗೊಂಡು ಹೋಗ್ತಾರೆ. ಅಲ್ಲಿ ಅವರು ಆ ಗಂಡು ಕರುವಿನಿಂದ ಅಥವಾ ಗಂಡು ಕೋಣದಿಂದ ವೀರ್ಯವನ್ನು ಸಂಗ್ರಹಿಸಿ ಅಥವಾ ಪ್ರೊಡಕ್ಷನ್ ಮಾಡಿಕೊಂಡು ಅವರು ಅಲ್ಲಿ ಅದನ್ನು ಸೀರೀಸ್ ಆಫ್ ಪ್ರೊಸೆಸ್ ಮುಖಾಂತರ ಅದನ್ನು ಟೆಸ್ಟ್ ಮಾಡಿ ವೀರ್ಯ ನಳಿಕೆಗಳನ್ನು ತಯಾರು ಮಾಡಿ ಇಡೀ ನಮ್ಮ ರಾಜ್ಯಾದ್ಯಂತ ಅಗದಿ ಸ್ಪೆಷಲ್ ಆಗಿ, ಅಂದರೆ ಮುರ್ರಾ ಅಂದರೆ ಅದರಲ್ಲಿ ಯಾವುದೂ ಕ್ರಾಸ್ ಇರೋಂಗಿಲ್ಲ, ಅದು ಮುರ್ರಾ ಅಗದಿ 100% ಮುರ್ರಾ, 100% ಸುರ್ತಿ, ಆ ರೀತಿ ಅವನ ವೀರ್ಯ ನಳಿಕೆಗಳನ್ನು ತಯಾರು ಮಾಡಿ ಅವರು ಇಡೀ ರಾಜ್ಯಾದ್ಯಂತ ನಮ್ಮ ಎಲ್ಲ ಸಂಸ್ಥೆಗಳಿಗೆ ವೀರ್ಯಾನನ್ನು ಹಂಚ್ತಾರೆ. ಅದೇ ರೀತಿ ಅವೆಲ್ಲ ಅಲ್ಲೆಲ್ಲ ಕೃತಕ ಗರ್ಭಧಾರಣೆಗೆ ಏನು ಸಂಸ್ಥೆಗೆ ಎಮ್ಮೆಗಳು ಬರ್ತಾವಲ್ಲ ಅವನ್ನೇನದ ಕ್ರಾಸ್ ಮಾಡ್ತಾರೆ. ಇದರ್ಲಿಂತ ನಮ್ದು ಏನಕ್ಕದ ನಮ್ಮ ಸಂಸ್ಥೆದು ಅದ್ರದ್ದು ಫಲ ಹಿಂಗೆ ಸಿಗ್ತದೆ. ಇದು ಎಮ್ಮೆ ತಳಿ ಸಂಶೋಧನಾ ಕೇಂದ್ರ ತೇಗೂರು ಧಾರವಾಡ ಡಿಸ್ಟಿಕ್ನಲ್ಲಿ ಬರ್ತದೆ, ಧಾರವಾಡ ತಾಲೂಕಿನಲ್ಲಿ ಬರ್ತದೆ. ಆದರೆ ಇದನ್ನು 22-23ರಲ್ಲಿ ಹಂದಿ ತಳಿ ಉತ್ಪಾದನಾ ಕೇಂದ್ರ ಸ್ಟಾರ್ಟ್ ಮಾಡಿದರು. ಅದರಲ್ಲಿ 5 ಗಂಡು 15 ಮಾತೃ ಹಂದಿ ತಂದು ನಮಗೆ ಉತ್ಪಾದನೆ ಮಾಡಲಿಕ್ಕೆ ಒಂದು ಅನುಕೂಲ ಮಾಡಿಕೊಟ್ರು ಇಲ್ಲಿ ನಮ್ಮ ಇಲಾಖೆಯವರು. ಆ ಪ್ರಕಾರವಾಗಿ ಈಗ 22, 23, 24, 25, 26 ಈಗ ಸತತ 3 ವರ್ಷದಿಂದ ಇದು ನಡೀತಾ ಇದೆ. ಇದರ್ಲಿಂತ್ರನೂ ಕೆಲವೊಂದು ಮಂದಿ ಎಲ್ಲರೂ ನಮ್ಮ ಈ ಒಂದು ಯೂಟ್ಯೂಬ್ನಲ್ಲಿ ಆಗಲಿ ಅಥವಾ ಈ ಸಾರ್ವಜನಿಕವಾಗಲಿ ಎಲ್ಲರೂ ನೋಡಿಕೊಂಡು ಹೋಗಿ ನಮ್ಮ ಒಂದು ಬೆಳಗಾವಿ ಜಿಲ್ಲೆ ಆಗಲಿ ಅಥವಾ ಧಾರವಾಡ ಜಿಲ್ಲೆ ಆಗಲಿ ಇಲ್ಲೊಂದು 20 ಜನ ಕನಿಷ್ಠ ಈಗ ಹಂದಿ ತಳಿ ಉತ್ಪಾದನೆಯಲ್ಲಿ ತೊಡಗಿದ್ದಾರೆ ಅಂತ ಹೇಳ್ಬೋದು. ಸರ್, ಇವಾಗ ರೈತರಾಗಿರ್ಬೋದು, ಸುಮಾರು ಅಗ್ರಿಕಲ್ಚರ್ಸ್ ರಿಲೇಟೆಡ್ ವರ್ಕ್ ಮಾಡ್ತಿರ್ತಾರೆ ಸರ್. ಕುರಿ ಸಾಕಾಣಿಕೆ, ಕೋಳಿ ಸಾಕಾಣಿಕೆ, ಮೇಕೆ ಸಾಕಾಣಿಕೆ. ಅದೇ ತರ ನಿಮ್ಮ ಪ್ರಕಾರ ಹಲವಾರು ವರ್ಷಗಳಿಂದ ನೀವು ಇಲ್ಲಿ ಸೇವೆನ ಸಲ್ಲಿಸ್ತಿದ್ದಾರೆ. ಹಂದಿ ಸಾಕಾಣಿಕೆ ಬಗ್ಗೆ ಸ್ವಲ್ಪ ತಿಳಿಸ್ಕೊಡ್ಬೋದು. ಯಾವ ತರ, ಹೇಗೆ, ಲಾಭದಾಯಕನ ಅಥವಾ ರೈತರು ಇದು ಕೈಗೊಂಡ್ರೆ ಯಾವ ತರ ಅವ್ರಿಗೆ ಜೀವನದಲ್ಲಿ ಯಶಸ್ಸನ್ನು ಕಾಣ್ತಾರೆ ಅಂತ ಹೇಳ್ಬೋದಾ? ಹಂದಿ ತಳಿ ಅಥವಾ ಹಂದಿ ಉತ್ಪಾದನಾ ಕೇಂದ್ರ ಮಾಡುವುದೇನು ತ್ರಾಸದಾಯಕ ಅಲ್ಲ. ಆದರೆ ನಮ್ಮ ಒಂದು ಸಾಂಪ್ರದಾಯಿಕವಾಗಿ ವಿಚಾರ ಮಾಡಲಾಗಿ ಹಂದಿ ಮುಟ್ಟಲಿಕ್ಕೆ, ಹಂದಿಯಲ್ಲಿ ಕೆಲಸ ಮಾಡಲಿಕ್ಕೆ ಸ್ವಲ್ಪ ಹಿಂಜರಿಕೆ ಹಾಕ್ತಾರೆ. ಆದರೆ ಹಂದಿ ಉತ್ಪಾದನೆ ಮಾಡೋದು ಲಾಭದಾಯಕ ಅಂತ ಹೇಳ್ಬೋದು. ಹಂದಿ ಉತ್ಪಾದನೆ ಲಾಭದಾಯಕ ಅಂತ ಹೇಳ್ಬೋದು. ನಮಗೆ ಅವಾಗ 5 ಗಂಡು 15 ಹೆಣ್ಣು ಕೊಟ್ಟಾಗ ಈಗ ನಾವು ಒಂದು 90 ತನಕ ನಾವು ಒಂದು ಅಚೀವ್ ಮಾಡಿದ್ದೇವೆ. 3 ವರ್ಷದಲ್ಲಿ 90 ಮರಿಗೆ. ಆಮೇಲೆ ಮಾರಿದ್ದೂ ಅದಿದೆ, ವರ್ಷದಲ್ಲಿ 148-50 ಟಾರ್ಗೆಟ್ ಕೊಡ್ತಾರೆ. ಆ ಪ್ರಕಾರ ನಾವು ಹಂದಿ ಮರಿ ಉತ್ಪಾದನೆ ಮಾಡ್ತೇವೆ. ಯಾರು ಆಸಕ್ತ ರೈತರು ಇರ್ತಾರೆ, ಯಾರು ವಯಸ್ಕರು ಇರ್ತಾರೆ, ಬಂದು ನಮ್ಮಲ್ಲಿ ಸಹಾಯಧನದ ಪಡ್ಕೊಂಡು ಹಂದಿ ಮರಿಗಳನ್ನು ತೆಗೆದುಕೊಂಡು ಹೋಗ್ತಾರೆ. ನಾವು ಒಂದು 2 ತಿಂಗಳ ಅವನ ತಾಯಿ ಜೋಡಿ ಇಡ್ತೇವೆ. 2 ತಿಂಗಳ ಆಗಿಂದ ನಾವು ಬೇರ್ಪಡಿಸಿ ಅವಕ್ಕೆ ಆಹಾರ ಹಾಕಿ ಒಂದು 3 ತಿಂಗಳು ಆದಮೇಲೆ ಒಂದು ಒಳ್ಳೆಯ ಹಂತಕ್ಕೆ ಬಂದು ಅಂತಂದ್ರೆ ಅವಾಗ ನಾವು ಬ್ರೀಡಿಂಗು ಕೊಡ್ತೇವೆ. ಫ್ಯಾಟಿಂಗ್ ಆದದ್ದು ಅದು ಅವರು ಮಾಂಸಕ್ಕಾಗಿನೂ ಒಯ್ತಾರೆ. ಅದೇ ರೀತಿ ಇಲ್ಲೇ ನಮ್ಮ ಸಹೋದ್ಯೋಗಿ ಆದಂಥ ಡಾಕ್ಟರ್ ಅನಿಲ್ ಕುಮಾರ್ ಸೀಲವಂತ ಮಠ್ ಸರ್ ಇದ್ದಾರೆ. ಅವರು ಇಲ್ಲಿ ಸುಮಾರು ಒಂದು 10 ವರ್ಷಗಳಿಂದ ಇಲ್ಲಿ ಸೇವೆ ಸಲ್ಲಿಸ್ತಾ ಇದ್ದಾರೆ. ಈ ಒಂದು ಫಾರ್ಮನ್ನ ಬಗ್ಗೆ ಇಂಚು ಅವರಿಗೆಲ್ಲ ಮಾಹಿತಿ ಇದೆ. ಅದ್ರ ಬಗ್ಗೆ ಅವರು ವಿವರವಾಗಿ ಹೇಳ್ತಾರೆ ಅಂತೇಳಿ ಅವರನ್ನು ಸ್ವಾಗತಿಸ್ತಾ ಇದ್ದಾರೆ. ಸರ್ ನಮಸ್ತೆ. ಇವಾಗ ನಮ್ಮ ಜೊತೆ ಡಾಕ್ಟರ್ ಅನಿಲ್ ಕುಮಾರ್ ಸರ್ ಇದ್ದಾರೆ. ಅವ್ರು ನಮಗೆ ಹಂದಿ ಸಾಕಾಣಿಕೆ ಬಗ್ಗೆ ಸಂಪೂರ್ಣವಾದ ಮಾಹಿತಿ ಕೊಡ್ತಾ ಹೋಗ್ತಾರೆ. ಇನ್ನು ಮುಂದೆ ಮಾತಾಡ್ತಾ ಹೋಗೋಣ. ಹಂದಿ ಸಾಕಾಣಿಕೆ ಅಂದರೆ ಏನು ಸರ್? ಕರ್ನಾಟಕದಲ್ಲಿ ಇದು ಸ್ಕೋಪ್ ಯಾವ ಥರ ಇದೆ? ಹಂದಿ ಸಾಕಾಣಿಕೆ ಅಂದರೆ ಈಗ ನಮ್ಮ ಜಾನುವಾರುಗಳನ್ನು ಹೆಂಗೆ ಸಾಕಣೆ ಮಾಡ್ತೀವಿ, ಆಮ್ಯಾಗ ಕುರಿ ಆಡುಗಳು ಹೆಂಗೆ ಸಾಕಣೆ ಮಾಡ್ತೀವಿ, ಹಂಗೆ ಹಂದಿ ಸಾಕಾಣಿಕೆಯನ್ನು ಈಗ ಜಾನುವಾರುಗಳನ್ನು ನಾವು ಹಾಲಿಗಾಗಿ ಸಾಕಣೆ ಮಾಡ್ತೀವಿ, ಕುರಿಗಳನ್ನು ನಾವು ಮಾಂಸ ಮತ್ತು ಹಾಲಿಗಾಗಿ ಹೆಂಗೆ ಸಾಕಣೆ ಮಾಡ್ತೀವಿ, ಹಂಗೆ ಹಂದಿಗಳನ್ನು ಸಹಿತ ಮಾಂಸ ಮತ್ತು
ಅದರ ತಳಿಗಳಿಗೆ ಅಂದರೆ ಅದರ ಮರಿಗಳಿಗಾಗಿ ನಾವು ಉತ್ಪಾದನೆ ಮಾಡೋದಕ್ಕೆ ಹಂದಿ ಉತ್ಪಾದನೆ ಅಂತಾರೆ. ಇದನ್ನು ಈಗ ನಮ್ಮಲ್ಲಿ ಭಾರತ ದೇಶದಲ್ಲಿ ಸುಮಾರು 1 ಕೋಟಿ ಹಂದಿಗಳ ಸಂಖ್ಯೆ ಇದೆ. ನಮ್ಮಲ್ಲಿ ಒಂದು 3.5 - 4 ಲಕ್ಷ ಹಂದಿಗಳು ಕರ್ನಾಟಕದಲ್ಲಿ ಇದ್ದಾವೆ. ಕರ್ನಾಟಕದಲ್ಲಿ ಇನ್ನೂ ಇದು ತುಂಬ ಬೆಳೆಯಬೇಕಾದಂತಹ ಇದಿದೆ. ಅದಕ್ಕೆ ಸಾಕಷ್ಟು ಅವಕಾಶಗಳು ಮತ್ತು ಪ್ರೋತ್ಸಾಹಗಳು ಇದೆ. ಅವುಗಳನ್ನು ನಾವು ಸದುಪಯೋಗ ಪಡಿಸಿಕೊಂಡು ಹಂದಿ ಉತ್ಪಾದನೆಯನ್ನು ಮಾಡ್ಬೋದಾಗಿದೆ. ನಮ್ಮ ಕರ್ನಾಟಕದಲ್ಲಿ ಪ್ರಸ್ತುತ ಹಂದಿ ಸಾಕಾಣಿಕೆ ಸ್ಥಿತಿ ಯಾವ ಥರ ಇದೆ? ಕರ್ನಾಟಕದಲ್ಲಿ ಈಗ ಹಂದಿಗಳ ಬೇಡಿಕೆ ದಿನೇ ದಿನೇ ಹೆಚ್ಚಿಗೆ ಆಗ್ತಾ ಇದೆ. ಕರ್ನಾಟಕದಲ್ಲಿ ರೈತರು, ನಿರುದ್ಯೋಗಿಗಳು, ಆಸಕ್ತರು ಈ ಹಂದಿ ಫಾರ್ಮ್ ಮಾಡೋಕ್ಕೆ ಮುಂದೆ ಬರ್ತಾ ಇದ್ದಾರೆ. ಅವರು ಅನೇಕ ನಮ್ಮ ಟ್ರೈನಿಂಗ್ ಸೆಂಟರ್ಗಳಲ್ಲಿ ತರಬೇತಿಯನ್ನು ಪಡೆದುಕೊಂಡು ತಮ್ಮದೇ ಆದ ಸ್ವಂತ ಫಾರ್ಮ್ಗಳನ್ನು ಮಾಡಿ ಮತ್ತು ಸರ್ಕಾರದ ಸಹಾಯಧನದ ಯೋಜನೆಯನ್ನು ಸದುಪಯೋಗಪಡಿಸಿಕೊಂಡು ಮುಂದೆ ಬರ್ತಾ ಇದ್ದಾರೆ. ಇನ್ನೂ ಸಾಕಷ್ಟು ಇದಕ್ಕೆ ಪ್ರೋತ್ಸಾಹ ಮತ್ತು ಇದು ಇದೆ, ಅವಕಾಶಗಳಿದೆ. ಅದನ್ನು ಇನ್ನೂ ಸದುಪಯೋಗಪಡಿಸ್ಕೋಬೇಕು. ಇನ್ನೂ ಆ ಕಡೆಯಿಂದ, ಯಾಕಂದರೆ ಒಂದು ಸೋಷಿಯಲ್ ಟ್ಯಾಬು ಏನಂತೇವಲ್ಲ ನಾವು, ಸಾಮಾಜಿಕ ಒಂದು ನಿರ್ಬಂಧ ಏನಿರ್ತೈತಲ್ಲ ಅದು ಅದರಲ್ಲಿ ಹಂದಿ ಬರ್ತೈತಿ. ಯಾಕಂದರೆ ಹಂದಿ ಅಂದ ತಕ್ಷಣ ಏನಾಗಿಬಿಡ್ತೈತಿ, ನಾವು ಗಟ್ಟರಿನಲ್ಲಿ ಬಿದ್ದು ಹೊಳ್ಳಾಡುವ ಹಂದಿಗಳು, ಆಮ್ಯಾಗೆ ತಿಪ್ಪೆ ಅಲ್ಲಿ ಅಡ್ಡಾಡುವ ಹಂದಿಗಳು, ಇವು ಪರಿಕಲ್ಪನೆಗೆ ಬಂದುಬಿಡ್ತಾವೆ. ಆದ್ದರಿಂದ ಹಂದಿ ಅಂದ್ಕೂಳೆ ಒಂಥರ ತಿರಸ್ಕಾರ ಮನೋಭಾವನೆ ನಮ್ಮಲ್ಲಿ ಇದೆ. ಕೆಲವೊಂದು ವರ್ಗದವರನ್ನು ಬಿಟ್ಟು ಉಳಿಕಿದವರ ಹಂದಿ ಅಂದ್ಕೂಳೆ ತಿರಸ್ಕಾರ ಮನೋಭಾವನೆ ಬರ್ತದೆ. ಬಟ್ ಹಂದಿ ಒಂದು ಒಳ್ಳೆಯ ಮಾಂಸಕ್ಕಾಗಿ ಬೆಳೆಸತಕ್ಕಂತಹ ಪ್ರಾಣಿಯಾಗಿದೆ, ಉತ್ತಮ ಮಾಂಸವನ್ನು ನೀಡಬಹುದಂತಹ ಪ್ರಾಣಿಯಾಗಿದೆ. ಇದನ್ನು ನಾವು ಸೋಷಿಯಲ್ ಟ್ಯಾಬು ತೆಗೆದು ನಾವು ಪರಿಗಣನೆ ತೆಗೆದುಕೊಂಡ್ರೆ ಇನ್ನೂ ಸಾಕಷ್ಟು ಇದರಲ್ಲಿ ಕೆಲಸ ಮಾಡುವಂಥ ಅವಕಾಶಗಳು ಸಿಗುತ್ತವೆ. ಭಾರತದ ಪಶುಸಂಗೋಪನೆ ಕ್ಷೇತ್ರದಲ್ಲಿ ಹಂದಿ ಸಾಕಾಣಿಕೆಯ ಪಾತ್ರ ಏನು ಸರ್? ಭಾರತ ದೇಶದಲ್ಲಿ ಈಗ ಹಂದಿ ಸಾಕಾಣಿಕೆ ಪಾತ್ರ ಪಶುಸಂಗೋಪನೆ ಒಳಗಪ್ಪ ಅಂತಂದ್ರೆ, ಹಂದಿಗಳನ್ನು ಮುಖ್ಯವಾಗಿ ನಾವು ಉತ್ತಮ ಪ್ರೋಟೀನ್ ಹೊಂದಿರತಕ್ಕಂತಹ ಮಾಂಸದ ಉತ್ಪಾದನೆಗಾಗಿ ಹಂದಿಯನ್ನು ಸಾಕಣೆ ಮಾಡಲಾಗುತ್ತೆ. ಹಂದಿ ಸಾಕಾಣಿಕೆಯನ್ನು ಲಾಭದಾಯಕ ಉದ್ಯಮವಾಗಿ ಹೇಗೆ ಪರಿಗಣಿಸಬಹುದು? ಈ ಹಂದಿ ಸಾಕಾಣಿಕೆಯನ್ನು ನಾವು ವಿವಿಧ ಹಂತಗಳಲ್ಲಿ ಲಾಭದಾಯಕ ಹುದ್ದೆ ಅಥವಾ ಒಂದು ಉದ್ಯೋಗವನ್ನಾಗಿ ಪರಿವರ್ತನೆ ಮಾಡ್ಕೋಬೇಕು. ಯಾಕಂದರೆ ಹಂದಿ ಸಾಕಾಣಿಕೆ ಮಾಡಬೇಕಂತಂದರೆ ಬಂಡವಾಳದ ಅವಶ್ಯಕತೆ ಭಾಳ ಇರೋದಿಲ್ಲ. ಅತಿ ಕಡಿಮೆ ಬಂಡವಾಳ ಹಾಕಿ ಕಡಿಮೆ ಹೂಡಿಕೆಯನ್ನು ಮಾಡಿ ಅಧಿಕ ಲಾಭವನ್ನು ಪಡಿಬೋದು. ಯಾಕಂದರೆ ಹಂದಿಗಳು ಏನಿದಾವಲ್ಲ, ಪ್ರೊಡಕ್ಷನ್, ಹಂದಿಗಳ ಉತ್ಪಾದನೆ ಮಾಡುವಂಥ ಕೆಪಾಸಿಟಿ ಭಾಳ ಚೆನ್ನಾಗಿರ್ತದೆ. ಅವು ವರ್ಷಕ್ಕೆ 2 ಸಲ ಮರಿಗಳನ್ನು ಹಾಕ್ತಾವೆ. ಹಾಗೂ ಅವುಗಳ ಫೀಡ್ ಕನ್ವರ್ಷನ್ ರೇಟ್, ನಾವು ತಿಂದ ಮೇಲೆ ಅದನ್ನು ತಿಂದ ಆಹಾರವನ್ನು ಮಾಂಸವನ್ನಾಗಿ ಕನ್ವರ್ಟ್ ಮಾಡ್ತಕ್ಕಂಥ ಒಂದು ಏನು ಕೆಪಾಸಿಟಿ ಅದು ಬೇಕಲ್ಲ, ಅದು ಹೆಚ್ಚಿರ್ತದೆ. ಆದ್ದರಿಂದ ಇವುಗಳನ್ನು ನಾವು ಸರಳವಾಗಿ ಸಾಕ್ಬೋದು. ಆಮ್ಯಾಗ ಇದಕ್ಕೆ ಇಂಥದ್ದೇ ಫುಡ್ ಬೇಕಂತೇನಿಲ್ಲ. ನಮ್ಮಲ್ಲಿ ಅವೈಲೇಬಲ್ ಹಾಸ್ಟೆಲ್ ವೇಸ್ಟ್ ಇರ್ಬೋದು, ನಾವು ಹೋಟೆಲ್ ವೇಸ್ಟ್ ಇರ್ಬೋದು, ಅಥವಾ ನಮ್ಮ ಫೋರೇಜಸ್ ಫಾಡರ್ ಇರ್ಬೋದು, ಇವುಗಳನ್ನು ಮತ್ತು ಮನೆಯಲ್ಲಿ ಉಳಿದಿರ್ತಕ್ಕಂಥ ಸಾಮಾನುಗಳನ್ನು, ಕಚ್ಚಾ ಪದಾರ್ಥಗಳನ್ನು ಹಾಕಿ ನಾವು ಒಳ್ಳೆಯ ಉತ್ಪಾದನೆಯನ್ನು ಪಡಿಬೋದು. ಟೈಮ್ ಮಾತ್ರ ಸಿಕ್ಕಾಪಟ್ಟೆ, ಆದರೆ ಇದು ಲಂಚ್ ಟೈಮ್ ಇದೆ, ಇವಾಗ ಊಟಕ್ಕೆ ಹೊರಡೋಣ. A few moments later. ಬಹುಮುಖ್ಯವಾಗಿ ದಿಸ್ ಇಸ್ ವೆರಿ 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 ಇಂಪಾರ್ಟೆಂಟ್ ಸರ್. ಬೆಲೆ ಅಸ್ಥಿರತೆ ಅಂತ ಬಂದಾಗ ಅದನ್ನು ಎದುರಿಸಲು ತಂತ್ರಗಳಂತಂದರೆ ಯಾವ್ಯಾವ ಸರ್? ಬೆಲೆ ಅಸ್ಥಿರತೆ ನಿಯಂತ್ರಿಸುವುದು ಬಹಳಷ್ಟು ಕಷ್ಟಕರವಾದ ವಿಷಯ ಇದು. ಯಾಕಂದರೆ ಇದು ಒಂದೇ ವಿಚಾರವಾಗಿ ಇದು ಡಿಪೆಂಡ್ ಆಗಿರೋದಿಲ್ಲ. ಇದು ಮಾರ್ಕೆಟ್ ವ್ಯಾಲ್ಯೂ, ದೊಡ್ಡ ದೊಡ್ಡ ಶೇರ್ ಮಾರ್ಕೆಟ್ಗಳು ಧಡಲ್ ಅಂತ ಯಾವುದೋ ಒಂದು ಸಣ್ಣ ಕಾರಣಕ್ಕಾಗಿ ಬಿದ್ದುಬಿಡ್ತಾವೆ. ಯಾವುದೋ ಒಂದು ಸಣ್ಣ ಕಾರಣಕ್ಕಾಗಿ ಮಾರ್ಕೆಟ್ ಬಿದ್ದುಬಿಡ್ತಾವೆ. ಆಮೇಲೆ ಯಾವುದೋ ಒಂದು ಸಣ್ಣ ಕಾರಣಕ್ಕೆ ದಡ ಅಂತಂದು ಬಂಗಾರದ ಬೆಲೆ ಹೆಚ್ಚಾಕೈತಿ. ಯಾವುದು ಸ್ಥಿರತೆಯನ್ನು ಕಾಪಾಡ್ಕೊಂಡು ಬರೋದೈತಲ್ಲ, ಇದು ಬಹಳ ಇಂಪಾರ್ಟೆಂಟ್. ಈ ಸ್ಥಿರತೆ ಕಾಪಾಡ್ಕೊಂಡು ಬರಬೇಕಪ್ಪ ಅಂತಂದರೆ ನಾವು ಹಂದಿ ಉತ್ಪಾದಕರು ನಮ್ಮ ಉತ್ಪಾದನೆಯನ್ನು ಸೀಮಿತಗೊಳಿಸ್ಕೋಬೇಕು. ನಾನು ಇಷ್ಟು ಮಾರ್ಕೆಟಿಗೆ ಇಷ್ಟೇ ಬಿಡಬೇಕು. ನಾವು ಎಲ್ಲರೂ ಉತ್ಪಾದನೆಯನ್ನು ಒಂದೇ ಟೈಮ್ ಮಾಡಿ ಒಂದೇ ಟೈಮ್ ಅಥವಾ ಒಂದೇ ಸೀಸನ್ನಾಗ, ಈ ಗೋವಾಕ್ಕೆ ಡಿಸೆಂಬರ್ ಬಂತು, ಜನವರಿ ಬಂತು, ಬಹಳಷ್ಟು ಬೇಡಿಕೆ ಬರ್ತದೆ ಅಂತಂದು ನಾವು ಗೋವಾ ಸಂಬಂಧ ನಾವು ನೂರಾರು ಹಂದಿ ಮರಿಗಳನ್ನು ಎಲ್ಲರೂ ಪ್ರೊಡ್ಯೂಸ್ ಮಾಡಿಬಿಟ್ರೆ ಅಲ್ಲಿ ಕನ್ಸ್ಯೂಮ್ಷನ್ ಇರಲಿಲ್ಲಪ್ಪ ಅಂತಂದ್ರೆ ಬಹಳಷ್ಟು ಹೊರತು ಬೀಳ್ತೈತಿ. ಅದಕ್ಕೆ ಬೆಳೆ ಸ್ಥಿರತೆ ಮಾಡ್ಕೋಬೇಕಂದ್ರೆ ನಾವು ಲೋಕಲ್ ಮಾರ್ಕೆಟ್ಗಳ ಬಗ್ಗೆ ಹೆಚ್ಚಿನ ಗಮನ ಕೊಡಬೇಕು. ಬೇರೆಯವ್ರ ಮೇಲೆ ಡಿಪೆಂಡ್ ಆಗೋದನ್ನು ಕಡಿಮೆ ಮಾಡಬೇಕು. ಆಮೇಲೆ ರೋಗ ಮುಕ್ತ ಮಾಂಸವನ್ನು ತಯಾರು ಮಾಡಿ ಜನರಿಗೆ ಅದರ ರುಚಿಯ ಬಗ್ಗೆ ಮನವರಿಕೆ ಮಾಡಿಕೊಡ್ಬೇಕಂತ ಕೆಲಸ ಆಗ್ಬೇಕಾಗೈತಿ. ಆಮೇಲೆ
ನಾವು ಲಿಮಿಟ್ ಮಾಡ್ಕೋಬೇಕು. ನಮ್ಮಷ್ಟಕ್ಕೆ ನಾವು ಬರ್ಬರ್ತಾ ಏನಾಗ್ಬಿಡ್ತೀವಪ್ಪ ಅಂತಂದ್ರೆ ಆಶೆಗೆ ಬಿದ್ದು ಬಿಡ್ತೀವಿ. ನಾವು ಹೋದ ಸಲ ನನಗೆ 50,000 ರೂಪಾಯಿ ಲಾಭ ಆಗಿತ್ತು ಅಥವಾ 50 ಲಕ್ಷ ರೂಪಾಯಿ ಲಾಭ ಆಗಿತ್ತು, ಈ ಸಲ 1 ಕೋಟಿ ತೊಗೊಂಡ್ಬಿಡೋಣ ಅಂತಂದು ನಾವು ಅತೀ ಹೆಚ್ಚಿನ ಒಂದು ಸಂಗ್ರಹಣೆ ಮಾಲ್ ಪ್ರೊಡ್ಯೂಸ್ ಮಾಡಿಬಿಟ್ವಪ್ಪ ಅಂದ್ರೆ ಅಲ್ಲಿ ನಮಗೆ ರೇಟು ಕಡಿಮೆ ಸಿಕ್ಬಿಡ್ತದೆ. ಅದು ಮತ್ತೆ ನಮ್ಮ ಪರ್ಸೆಂಟೇಜ್ ಕ್ಯಾಲ್ಕುಲೇಷನ್ ಮಾಡಿದಾಗ ಲಾಭದ ಮಟ್ಟ ಕುಸಿದು ಹೋಗ್ಬಿಡ್ತೈತಿ. ಅದಕ್ಕೆ ಲೋಕಲ್ ಮಾರ್ಕೆಟ್ ಇಂಪ್ರೂವ್ಮೆಂಟ್ ಆಗಬೇಕು. ಆಮ್ಯಾಗ ಪ್ರೊಡಕ್ಷನ್ವನ್ನು ಸೀಮಿತಗೊಳಿಸ್ಬೇಕು. ನಮಗೆ ಮುಂದಿನದು ಏನಪ್ಪ ಈ ದಿನಗಳಲ್ಲಿ ಬೇರೆಯವರೆಲ್ಲ ಇಷ್ಟು ಉತ್ಪಾದನೆ ಮಾಡ್ತಾ ಇರ್ತಾರೆ ಅಂತಂದು ಅದರ ಬಗ್ಗೆ ಒಂದು ಗಣನೀಯವಾಗಿ ಒಂದು FPO ಮುಖಾಂತರ ನಿಮ್ಮ ಇಷ್ಟು ನಾವು ಈ ತಿಂಗಳಿಗೆ ಒಯ್ತೀವಿ ಅಂತಂದು ಅಶ್ಯೂರ್ಡ್ ಮಾರ್ಕೆಟ್ ಕೊಡಬೇಕು ರೈತರಿಗೆ. ಈಗ ಯಾವುದನ್ನು ಈಗ ಬೈಬ್ಯಾಕ್ ಮಾಡ್ತಾರೆ. ಈಗ ಗೋವಿನ ಜೋಳ ಬೈಬ್ಯಾಕ್ ಮಾಡ್ತಾರೆ, ಆಮ್ಯಾಗ ಕಬ್ಬನ್ನು ಫ್ಯಾಕ್ಟ್ರಿಯವರು ಖರೀದಿ ಮಾಡ್ತಾರೆ, ಆಮೇಲೆ ಭತ್ತ ಖರೀದಿ ಮಾಡ್ತಾರೆ. ಹೆಂಗೆ ನಾವು ಅವ್ರಿಗೆ ಒಂದು ಸಹಾಯಧನದ ಒಂದು ರೇಟ್ ಕೊಡ್ತೀವಲ್ಲ, ಬೆಂಬಲ ಬೆಲೆ, ಆ ರೀತಿ ಬೆಂಬಲ ಬೆಲೆ ಮುಖಾಂತರ ಈ ರೇಟಿಗೆ ನಾವು ಕಂಪಲ್ಸರಿ ತಗೋತೀವಪ್ಪ ಅನ್ನುವಂತಹ ಒಂದು ವ್ಯವಸ್ಥೆ ನಿರ್ಮಾಣ ಆತಪ್ಪ ಅಂತಂದ್ರೆ ನಿರ್ಭೀತವಾಗಿ ಜನರು ಸಾಕಷ್ಟು ಹಂದಿ ಮರಿಗಳನ್ನು ಉತ್ಪಾದನೆ ಮಾಡಿ ಮಾಂಸ ಉತ್ಪಾದನೆ ಮಾಡ್ಬೋದು ಅಂತ ಹೇಳ್ತೀನಿ. ಹಂದಿ ಸಾಕಾಣಿಕೆಯಲ್ಲಿ ಯಶಸ್ವಿನ ಗಳಿಸ್ಬೇಕಂತಂದ್ರೆ ಕೆಲವೊಂದು ಸೀಕ್ರೆಟ್ಸ್ ಅಂತ ಇರ್ತಾವೆ ಸರ್. ಅದನ್ನ ಹೇಳೋದಾದ್ರೆ ತಾವೇನು ಹೇಳಕ್ಕೆ ಇಷ್ಟಪಡ್ತೀರಿ? ಏನು ಅದ್ರಾಗೇನು ಹಂದಿ ಇಂಡಸ್ಟ್ರಿ ಒಳಗೆ ಈಗ ಯಾವುದೂ ಸೀಕ್ರೆಟ್ ಇಲ್ಲ, ಎಲ್ಲ ಓಪನ್ ಬುಕ್ ಇದ್ದಂಗೆ. ಸಕ್ಸಸ್ ಆಗಬೇಕಪ್ಪ ಅಂತಂದರೆ ವೈಜ್ಞಾನಿಕ ನಿರ್ವಹಣೆ, ಕಡಿಮೆ ವೆಚ್ಚ ಮಾಡೋದು, ಬಂಡವಾಳವನ್ನು ಹಾಕಿದಷ್ಟು ಸಂಪೂರ್ಣ ಲಾಭ ತಗೊಳ್ಳೋದು ಅಥವಾ ಬಂಡವಾಳ ಕಡಿಮೆ ಮಾಡೋದು, ಖರ್ಚನ್ನು ಸೀಮಿತಗೊಳಿಸೋದು. ನಾವು ಯಾವುದೇ ಖರ್ಚು ರಿಕ್ವೈರ್ಮೆಂಟ್ಗಿಂತನೂ ಹೆಚ್ಚು ಬಳಸಿ ಅನಾವಶ್ಯಕ ಖರ್ಚುಗಳನ್ನು ಮಾಡೋದನ್ನು ಸೀಮಿತಗೊಳಿಸ್ಬೇಕು. ಆಮೇಲೆ ಪ್ರೊಡಕ್ಷನ್ ಆಗೋದ್ರಿಂದ ಮಾರ್ಕೆಟನ್ನು ಸ್ಟಡಿ ಮಾಡಿ ನಾವು ಮುಂಚಿತವಾಗಿ ಮಾರ್ಕೆಟನ್ನು ಈಗ ನಮಗೆ ಟ್ರೇಡರ್ಸ್ ಇದೆ ಯಾಕಪ್ಪ ಹೆಚ್ಚಿಗೆ ಲಾಭ ಬರ್ಬೇಕಂದ್ರೆ ಈ ಡೈರೆಕ್ಟ್ ನಮ್ಮ ಹಂದಿ ಪ್ರೊಡ್ಯೂಸರ್ಸು ಕರ್ನಾಟಕದಲ್ಲೇ ಆಗಲಿ ಅಥವಾ ಯಾವುದೇ ರಾಜ್ಯಗಳಲ್ಲ, ಇವರು ಪ್ರೊಡ್ಯೂಸರ್ಸು ಡೈರೆಕ್ಟ್ ನಾವು ಕನ್ಸ್ಯೂಮರ್ಸಿಗೆ ಮಾರ್ತಾ ಇಲ್ಲ. ನಾವು ಒಬ್ಬ ಮೀಡಿಯೇಟರ್ ಮುಖಾಂತರ ನಾವು ಮಾರ್ತಾ ಇದ್ದೀವಿ. ಆ ಮೀಡಿಯೇಟರ್ ತನಗೆ ಬೇಕಾದ ಪ್ರದೇಶದಾಗ ಕೇರಳಕ್ಕೆ ಹೋಗ್ಬೋದು, ಗೋವಾಕ್ಕೆ ಹೋಗ್ಬೋದು, ನಾರ್ತ್ ಈಸ್ಟ್ಗೆ ಹೋಗ್ಬೋದು. ಅವ್ರು ಅದನ್ನು ತೊಗೊಂಡು ಹೋಗ್ತಾರೆ. ಅವ್ರು ಎಷ್ಟು ಲಾಭ ಗಳಿಸ್ತಾರೆ ಅನ್ನೋದು ನಮಗೆ ನಿಶ್ಚಿತವಿಲ್ಲ. ಆದ್ದರಿಂದ ಇದಕ್ಕೀಗ ಮೊಟ್ಟೆ ರೇಟ್ ಎಷ್ಟು ಇರ್ತೈತಲ್ಲ, ಮೊಟ್ಟೆ ರೇಟು ಒಂದು 6 ರೂಪಾಯಿ ಅಥವಾ 7 ರೂಪಾಯಿ ಬಂತು. ಆ ರೀತಿ ಮಾಂಸದ ರೇಟ್ ಬರ್ತೈತಿ, ಚಿಕನ್ ರೇಟ್ ಬರ್ತೈತಿ. ಹಂಗೆ ಪೋರ್ಕ್ ರೇಟನ್ನು ಎವ್ರಿ ಡೇ ಡಿಸ್ಪ್ಲೇ ಆಗಬೇಕು. ಎವ್ರಿ ಡೇ ಅದು ನಮ್ಮ ಗಮನಕ್ಕೆ ಬಂತಪ್ಪ ಅಂದ್ರೆ ಅದನ್ನು ನಾವು ಗಣನೆಗೆ ತೆಗೆದುಕೊಂಡು ನಮ್ಮ ಹಂದಿ ರೇಟನ್ನು ಫಿಕ್ಸ್ ಮಾಡಿದರೆ ನಾವು ಮೋಸಕ್ಕೆ ಒಳಗಾಗುವುದನ್ನು ಕಡಿಮೆ ಮಾಡಿಕೊಂಡ್ರೆ ನಮಗೆ ಯಶಸ್ಸಿದ್ದಂಗೆ. ಯಾಕಂದ್ರೆ ನಮ್ಮನ್ನು ರೈತರನ್ನು ಮೋಸ ಮಾಡುವ ಜನ ಹೆಚ್ಚಾಯ್ತು. ಅಲ್ಲೇ ಅವರು 200-300 ರೂಪಾಯಿ ಕೆಜಿ ಮಾರಿದ್ರು ನಮಗಿಲ್ಲಿ 100 ರೂಪಾಯಿ ಕೆಜಿ ಅಂತ ಹೇಳಿದ್ರೆ ನಮಗೆ ಬೇರೆ ದಾರಿಯಿಂದ ಕೊಡಬೇಕಾಗುತ್ತೆ. ಯಾಕಂದ್ರೆ ನಮಗೆ ಅಲ್ಲಿ ಹೋಗಿ ಟ್ರಾನ್ಸ್ಪೋರ್ಟೇಷನ್ ಮಾಡಿ ಅಲ್ಲೇ ಮಾರುಕಟ್ಟೆ ಅವ್ರಿಗೆ ಕೂಡ ನಾವು ಒಡಂಬಡಿಕೆ ಮಾಡಿಕೊಂಡು ಸಾಕಾಣಿಕೆ ಮಾಡೋದು ಆಗುವುದಿಲ್ಲ. ಅದಕ್ಕೆ ಉತ್ಪಾದಕರು ಯಾವತ್ತಲೂ ನಮ್ಮ ಕಡಿಮೆ ಲಾಭದಲ್ಲೇ ಇರ್ತೀವಿ. ಈ ಮಧ್ಯವರ್ತಿಗಳೇನಿರ್ತಾರೆ ಹೆಚ್ಚಿನ ಲಾಭ ಬರ್ತಾರೆ. ಮಧ್ಯವರ್ತಿಗಳಿಂದ ಆದಷ್ಟು ನಾವು ಕಡಿಮೆ ಮಾರ್ಜಿನನ್ನು ಅವ್ರಿಗೆ ಕೊಟ್ಟು ಅಥವಾ ಅವರಿಂದ ಡೈರೆಕ್ಟಾಗಿ ಒಂದು FPO ಮುಖಾಂತರ ಅಥವಾ ಒಂದು ನಮ್ಮದೇ ಆರ್ಗನೈಸೇಷನ್ ಮಾಡಿ ಕಾಲಕ್ರಮೇಣ ನಾವು ಹಂದಿಗಳನ್ನು ಮಾರಾಟ ಮಾಡೋದು. ಮುಂದೆ ನನಗೆ ಈಗ 300, ಇವಂಗೆ 500 ಬೇಕು, ಇವಂಗೆ 1000 ಮರಿಗಳು ಬೇಕು ಈ ತಿಂಗಳಂದ್ರೆ ನಾವು ಎಲ್ಲರೂ ಯೋಜನೆ ಮಾಡಿಕೊಂಡು ನೀ 50 ಕೊಡು, ನೀ 50 ಕೊಡು, ನೀವು 100 ಕೊಡು ಅಂತಂದು ಹೇಳಿ ಅವರ ಗಾತ್ರದ ಪ್ರಕಾರ ಅವ್ರಿಗೆ ಸರಬರಾಜು ಮಾಡಿ ನಾವು ಲಾಭ ಗಳಿಸ್ಬೋದು. ನಾವು ಮಧ್ಯವರ್ತಿಗಳಿಗೆ ಹೆಚ್ಚಿನ ಅವಕಾಶ ಕೊಟ್ವಿ ಅಂದರೆ ನಾವು ಹಿಂಗೆ ಕುಂದಿರ್ತೀವಿ, ಮಧ್ಯವರ್ತಿಗಳು ಲಾಭ ತಗೊಳ್ಳೋದು ಪರಿಸ್ಥಿತಿ ಹೆಚ್ಚಾಕೈತಿ. ಆದ್ದರಿಂದ ಅವರಿಗೂ ಲಾಸ್ ಆಗಿರಬಾರ್ದು, ನಮಗೂ ಲಾಸ್ ಆಗಿರಬಾರ್ದು. ಹಂಗೆ ಒಳ್ಳೆ ಬೆಲೆ ಸಿಕ್ಕಿರಬೇಕು. ಆ ರೀತಿ ಒಂದು ಒಡಂಬಡಿಕೆ ಮಾಡಿಕೊಂಡು ಅದು ಯಾವಾಗ ನಮಗೆ ಗೊತ್ತಾಕತ್ತಪ್ಪ ಅಂದರೆ ನಮಗೆ ಅಪ್ ಟು ಡೇಟ್ ಇವತ್ತು ಪೋರ್ಕಿನ್ ರೇಟ್ ಏನೈತಿ ಅಂತ ನಮಗೆ ಗೊತ್ತಾತಪ್ಪ ಅಂದ್ರೆ, ದಿನಕ್ಕೆ ನಮಗೆ ಗೊತ್ತಾತಪ್ಪ ಅಂದ್ರೆ ಕನ್ಸ್ಯೂಮರ್ಸ್ ಕಡೆಯಿಂದ ಒಂದು ಸ್ಟ್ಯಾಂಡರ್ಡ್ ಆಗಿ ಮಾಡ್ಕೊಂಡ್ವಿ ಅಂದ್ರೆ ಸರ್ಕಾರ ಅದಕ್ಕೆ ಮನಸ್ಸು ಮಾಡಿ ಇದನ್ನು ಮಾಡ್ತಪ್ಪ ಅಂತಂದ್ರೆ ಅದನ್ನು ಆ ರೇಟಿನ ಪ್ರಕಾರ ನಾವು ಒಂದು ರೇಟ್ ನಿಗದಿ ಮಾಡಿಕೊಂಡು ಈಗ 100 kg ಇತ್ತಪ್ಪ ಅಂತಂದ್ರೆ ಅದಕ್ಕೆ ಯಾವ ರೀತಿ ನಾವು ಬೆಲೆ ನಾವು ಕೊಡಬಹುದು. ಈಗ ಅಲ್ಲಿ 200 ರೂಪಾಯಿ kg ಪೋರ್ಕ್ ಮಾರಾಟ ಆಗ್ತಿದ್ದಂದ್ರೆ ನಾವು ಇಲ್ಲಿ ಯಾವ ರೇಟಿಗೆ ಮಾರ್ಬೋದು ಅಂತಂದು ನಾವು ಡಿಸೈಡ್ ಮಾಡಿ ಒಂದು ದರವನ್ನು ನಿಗದಿ ಮಾಡಿಕೊಂಡು ನಾವು ಮೀಡಿಯೇಟ್ರಿಗೆ ಅಥವಾ ಮಾರಾಟ ಮಾಡಿದರೆ ನಮಗೆ ಹೆಚ್ಚಿನ ಲಾಭ ಸಿಗ್ತದೆ. ಅದಕ್ಕೆ ಆರ್ಗನೈಸ್ ಆಗಬೇಕು, ಎಲ್ಲರೂ ಕೂಡಬೇಕು, ಒಂದು ನಮ್ಮ ಪ್ರೊಡಕ್ಷನ್ ಲಿಮಿಟ್ ಹಾಕಬೇಕು, ನಮ್ಮಷ್ಟಕ್ಕೆ ನಾವೇ ಸೀಮಿತಗೊಳಿಸ್ಕೋಬೇಕು. ಅದನ್ನು
ನಾವು ಮಾಡಿದರೆ ಖಂಡಿತವಾಗಿಯೂ ನಮಗೆ ಒಂದು ಒಳ್ಳೆಯ ಮಾರುಕಟ್ಟೆಯನ್ನು ಪಡೆದುಕೊಂಡು ಹೆಚ್ಚಿನ ಲಾಭ ಪಡ್ಕೋಬೋದು. ನಾವು ಇವಾಗ ಕಾರ್ಯಕ್ರಮದ ಕೊನೆಯ ಹಂತದಲ್ಲಿದ್ದೇವೆ. ಎಷ್ಟೊತ್ತ ಸರ್ ಮಾರ್ಗದರ್ಶನದಲ್ಲಿ ತುಂಬ ಅಂದ್ರೆ ತುಂಬ ಮಾಹಿತಿಯನ್ನು ತಿಳ್ಕೊತ ಬಂದ್ವಿ. ಇದು ವೆರಿ 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 ಇಂಪಾರ್ಟೆಂಟ್ ಕ್ವಶನ್ ಇದೆ ರೀ. ಇದೇನಪ್ಪ ಅಂತಂದ್ರೆ ಸರ್ ಇವಾಗ ಯಾರಾದರೂ ಈ ಉದ್ಯಮಕ್ಕೆ ಬರಬೇಕಾ, ಈ ಉದ್ಯೋಗವನ್ನು ಮಾಡ್ಬೇಕು ಅನ್ಕೊಂಡಿರ್ತಾರೆ. ಇವಾಗ ಈ ಉದ್ಯೋಗದಲ್ಲಿ ಈ ಉದ್ಯಮದಲ್ಲಿ ಸಕ್ಸಸ್ಫುಲ್ ಆಗಬೇಕಂದ್ರೆ ಆ್ಯಸ್ ಎ ಎಕ್ಸ್ಪರ್ಟ್ ಆಗಿ ಅವರಿಗೆ ನೀವೇನು ಸಲಹೆಯನ್ನು ನೀಡೋಕ್ಕೆ ಇಷ್ಟಪಡ್ತೀರಿ? ಉದ್ಯೋಗ ಅಂದ ತಕ್ಷಣ ನನ್ನ ನಿರುದ್ಯೋಗದೀನಿ, ನಮ್ಮ ಅಪ್ಪನ ಕಡೆ ರೊಕ್ಕ ಐತಿ, ಅಥವಾ ಬ್ಯಾಂಕ್ನಾಗ ಸಾಲ ಸಿಗ್ತೈತಿ, ಅಥವಾ ಏನೋ ನಂದೊಂದು ಆಸ್ತಿ ಐತಿ, ಅದನ್ನು ಮಾರಿ ಬೇರೆ ಉದ್ಯೋಗ ಮಾಡೋಣ ಅಂತಂದು ಅವಸರದಿಂದ ಯಾವುದನ್ನು ನೀವು ಕೈಗೆ ಎತ್ಕೋಬಾರ್ದು. ಒಬ್ಬ ಉದ್ಯೋಗ ಮಾಡ್ಬೇಕಾದ್ರೆ ಅದ್ರ ಬಗ್ಗೆ ಅವ್ನಿಗೆ ಪ್ಯಾಷನ್ ಇರಬೇಕು, ಅವನ ಬಗ್ಗೆ ಅದು ಆಸಕ್ತಿ ಇರಬೇಕು, ಇದನ್ನು ಮಾಡಬೇಕನ್ನೋದು ಹುಮ್ಮಸ್ಸು ಇರಬೇಕು. ಆಮೇಲೆ ಅದನ್ನು ಮಾಡೋಕೆ ಅವನಿಗೆ ಸಾಕಷ್ಟು ತರಬೇತಿ ಇರಬೇಕು, ತರಬೇತಿ ತೊಗೋಬೇಕು. ಆಮ್ಯಾಗ ಅವ್ನು ಕೂಡ ಅದ್ರ ಕೂಡ ಇಂಟ್ರೆಸ್ಟು ಇರಬೇಕು. ಆಮೇಲೆ ಅದನ್ನು ನಾವು ಮಾಡಿದ್ವಿ ಅಂದ್ರೆ ಅದಕ್ಕೆ ಅರ್ಥ ಇರ್ತದೆ. ನೀವು ಇಂಟ್ರೆಸ್ಟ್ ಇಲ್ಲ, ಬರೇ ವಾಣಿಜ್ಯೀಕರಣ ಮಾಡಿದ್ರೂ ಇಲ್ಲ, ಒಂದು ಸ್ವಲ್ಪ ಪ್ಯಾಸಿನೇಟ್ ಆಗಿದ್ವಪ್ಪ ಅಂತಂದ್ರೆ ನಾವು ಒಳ್ಳೆಯ ಒಂದು ತರಬೇತಿ ಪಡ್ಕೊಂಡು ಆ ಉದ್ಯೋಗದಲ್ಲಿ ಕೈ ಹಾಕಿದ್ವಿ ಅಂದರೆ ಅದಕ್ಕೆ ಸಕ್ಸಸ್ ರೇಟ್ ಹೆಚ್ಚಿರ್ತೈತಿ. ಆಮ್ಯಾಗ ಅಭ್ಯಾಸ ಮಾಡ್ಬೇಕು, ಮಾರುಕಟ್ಟೆ ರೇಟ್ ಏನೈತಿ, ನಾವು ಮಾರುಕಟ್ಟೆನ ಯಾವ ರೀತಿ ಮಾಡಬೇಕು, ನಾವೇ ಹೋಗಿ ಮಾಡೋಕ್ಕಾಕೈತೋ, ಅಥವಾ ನಮಗೆ ಒಳ್ಳೆಯ ನಂಬಿಕೆ ಟ್ರಾನ್ಸ್ಪರೆನ್ಸ್, ಇಷ್ಟು ರೇಟ್ ಐತಪ್ಪ, ಇವತ್ತು ನಿನಗಿಷ್ಟು ನನಗಿಷ್ಟು ಅಂತಂದು ಹೇಳಿ ನಿನ್ನಿಂದ ಖರೀದಿ ಮಾಡಿಕೊಂಡು ಹೋಗ್ತಕ್ಕಂಥ ಮಧ್ಯವರ್ತಿಗಳ ಮೇಲೆ ನಂಬಿಕೆ ಇಡುವಂಥ ಮಧ್ಯವರ್ತಿಗಳನ್ನು ನೀವು ಕಂಡುಕೊಂಡು ಅವ್ರು ಕೂಡ ಸ್ನೇಹ ಬೆಳೆಸ್ಕೊಂಡು ಅವ್ರಿಗೆ ನೀವು ಒಳ್ಳೆಯ ಮಾಂಸದ ಹಂದಿಗಳನ್ನು ಮಾರಾಟ ಮಾಡಿ ಅವ್ರಿಗೂ ಹೆಸರು ತಂದು ನಾವು ಒಳ್ಳೆಯ ಬೆಲೆ ತೊಗೊಂಡು ನಾವು ಮಾಡಿದರೆ ಇದ್ರಾಗ ಸಕ್ಸಸ್ ಆಗ್ತೀವಿ. ಆದ್ದರಿಂದ ತರಬೇತಿ, ಸತತ ಪ್ರಯತ್ನ, ಒಳ್ಳೆಯ ವಾತಾವರಣ, ಒಳ್ಳೆಯ ಅಭ್ಯಾಸ ಮತ್ತು ನಾವು ಮಾಡ್ತಕ್ಕಂಥ ಉದ್ಯೋಗದ ಸುತ್ತಲೂ ಗಮನವನ್ನು ಕೇಂದ್ರೀಕರಿಸೋದು ಭಾಳಷ್ಟು ಪ್ರಾಮುಖ್ಯತೆಯನ್ನು ವಹಿಸ್ತೈತಿ. ಇದೇ ಒಬ್ಬ ಯಶಸ್ವಿ ಉದ್ಯಮಿದಾರ ಆಗಕ್ಕೆ ನನ್ನ ಒಂದು ಸಲಹೆ ಅನ್ಬೋದು. ಸುಮಾರು ಸಮಯದಿಂದ ಡಾಕ್ಟರ್ ಅನಿಲ್ ಕುಮಾರ್ ಶೀಲ್ವಂತ್ ಭಟ್ ಸರ್ ಅವ್ರಿಗೆ ಅಭೂತಪೂರ್ವವಾದ ಮಾಹಿತಿಯನ್ನು ಕೊಟ್ಟಿದ್ದಾರೆ ನಮ್ಮ ವೀಕ್ಷಕರಿಗೆ. ಅವರ ಅನುಭವ ಏನಿದೆ ಅಲ್ಲರಿ ಅತ್ಯುತ್ತಮವಾಗಿದೆ. ಪ್ರತಿಯೊಂದು ಮಾಹಿತಿಯನ್ನು ಇಂಚಿಂಚು ಅಂತಂದ್ರೆ ಸೂಕ್ಷ್ಮತೆಯನ್ನು ಪರಿಗಣನೆ ತೊಗೊಂಡು ಅವರು ವಿವರಣೆಯನ್ನು ನೀಡಿದ್ದಾರೆ. ಅದು ಒಂದು ವಿಡಿಯೋ ನೋಡ್ರಿ ನೀವು, ನಿಮಗೆ ಗೊತ್ತಾಗ್ತೈತಿ. ಇಷ್ಟೊತ್ತು ಅವರ ಸಮಯ ನೀಡಿದ್ದಾರೆ. ದೀರ್ಘ ಸಮಯಕ್ಕಾಗಿ ತುಂಬ ಹೃದಯದ ಧನ್ಯವಾದ ಹೇಳ್ತಾ ಈ ಕಾರ್ಯಕ್ರಮನ ಇಲ್ಲಿ ಮುಗಿಸ್ತೇನೆ ಸರ್. ನಮಸ್ತೆ. ನಮಸ್ಕಾರ. ಇಲ್ಲಿವರೆಗೂ ಸಾಕಷ್ಟು ಇನ್ಫಾರ್ಮೇಷನ್ಗಳನ್ನು ನಿಮ್ಮ ವೀಕ್ಷಕರಿಗೆ ನೀಡಿದ್ದೀರಿ. ವೀಕ್ಷಕರು ಇದನ್ನು ಸದುಪಯೋಗಪಡಿಸ್ಕೊಡ್ರಿ. ಯಾವುದೇ ಸಮಯದಲ್ಲಿ ಯಾವುದೇ ಪ್ರಾಬ್ಲಮ್ ಬಂದಂದರೂ ಸಹಿತ ನೀವು ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಿರಿ. ಅದಕ್ಕೆ ನಾವು ಸಲಹೆ ಸೂಚನೆಗಳನ್ನು ನನಗೆ ತಿಳಿದಷ್ಟು ಮಟ್ಟಿಗೆ ನಾವು ನೀಡ್ತೀವಿ. ಎಲ್ಲರಿಗೂ ಒಳ್ಳೆಯದಾಗಲಿ. ನಮಸ್ಕಾರ. ಆಲ್ಮೋಸ್ಟ್ ಇವತ್ತು ಬಂದಿದ್ದೆಲ್ಲ ಆ್ಯಕ್ಟಿವಿಟೀನು ಕಂಪ್ಲೀಟ್ ಆಯ್ತು ರೀ. ಇನ್ನೇನು ನಮ್ಮ ಮನೆಗೆ ಹೊರಡೋ ಸಮಯ ಇದೆ. ಇವತ್ತಿನ ದಿನ ಇದಾಗಿತ್ತು ರೀ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಸ್ಟೇ ಟ್ಯೂನ್ ಫಾರ್ ದ ನ್ಯೂ ವ್ಲಾಗ್. ಲೈಫಲ್ಲಿ ಗಿಚ್ಚಿರ್ಬೇಕಂದ್ರೆ ಬೆಳಿಬೇಕಂದ್ರೆ ಹುಚ್ಚಿರ್ಬೇಕು, ಮನಸ್ಸಲ್ಲಿ ಕಿಚ್ಚಿರ್ಬೇಕು. ನಾವು ಮಾಡೋ ಪ್ರತಿಯೊಂದು ಕೆಲಸಗಳೆಲ್ಲ ಮುಂದೊಂದಿರೋ ದಂತಕತೆಗಳಾಗ್ತಾವ ಅಂತ ಹೇಳ್ತಾ ಎಂದಿನಂತೆ ಇವತ್ತಿನ ವ್ಲಾಗ್ನ ಮುಗಿಸೋ ಸಮಯ. ನಿಮ್ಮ ಪ್ರೀತಿ ಪ್ರೋತ್ಸಾಹ ಆಶೀರ್ವಾದ ಸದಾ ನನ್ನ ಮೇಲೆ ಇರಲಿ ಅಂತ ಕೇಳ್ಕೊಳ್ತಾ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ. ಒಂದು ವೇಳೆ ನನ್ನ ವಿಡಿಯೋ ನಿಮಗೆ ಇಷ್ಟ ಇದೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಅಭಿಮಾನಿ ಮಂಜುನಾಥ್, ನಿಮ್ಮಲ್ಲಿ ಧನ್ಯವಾದಗಳು. ಬಾಯ್.